ನೋಡಿ, ಇವತ್ತು ಬಜೆಟ್ ಅಂತ ಬಹಳ ನಿರೀಕ್ಷೆ ಇತ್ತು. ಸುಮಾರು ಒಂದು 15 ದಿನದಿಂದ ಈ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ನಮ್ಗೇನಾದ್ರೂ ಸಿಗುತ್ತಾ ಅಂತ ಎಲ್ಲಾ ಕ್ಷೇತ್ರದವರು, ಎಲ್ಲಾ ರಾಜ್ಯದವರು ಕಾಯ್ಕೊಂಡು ಕೂತಿದ್ರು. ಸೊ ಬಜೆಟ್ ಕೆಲವರಿಗೆ ಫೈನ್, ಕರೆಕ್ಟ್ ಆಗಿದೆ, ಇನ್ನೇನ್ ಬೇಕು ಅಂತ ಅನ್ಸಿದ್ರೆ ಕೆಲವರಿಗೆ ಇದು ಎಂತ ಬಜೆಟ್ ರೀ ಅನ್ನೋ ತರದಲ್ಲಿ ಇದೆ. ಸೊ ಫೈನಲಿ ನಾವೀಗ ನೋಡ್ಬೇಕಾಗಿರೋದು ಕೇಂದ್ರ ಬಜೆಟ್ ನಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ಅಂತ ಎಲ್ಲವನ್ನ ಒಂದ್ಸತಿ ಕ್ವಿಕ್ ಆಗಿ ನೋಡ್ಬಿಡೋಣ. ನಿರ್ಮಲಾ ಲೆಕ್ಕದಲ್ಲಿ ಜನರಿಗೆ ಲಾಭನ ಆರ್ ನಷ್ಟನ, ಆರ್ಥಿಕತೆಗೆ ಬೂಸ್ಟ್ ನೀಡುತ್ತಾ ನಿರ್ಮಲಾ ಬಜೆಟ್ ಅನ್ನೋದು ಪ್ರಶ್ನೆ ಅಲ್ವಾ? ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಯಾವ ವಲಯಕ್ಕೆ ಏನೇನು ಸಿಕ್ಕಿದೆ, ಜನರು ನಿರೀಕ್ಷೆಯನ್ನು ಇಟ್ಕೊಂಡು ಕೂತಿದ್ರು, ಆ ನಿರೀಕ್ಷೆಗೆ ಹುಸಿ ಆಗಿದೆಯಾ ಅಥವಾ ನಿರೀಕ್ಷೆಯಂತೆಯೇ ಬಜೆಟ್ ಮಂಡನೆ ಆಗಿದೆಯಾ ಅಂತ. ಸಹಜವಾಗಿ ಒಂದು ಬಜೆಟ್ ಅಂದ್ರೆ ಅದು ರಾಜ್ಯ ಆಗಿರ್ಬೋದು ಅಥವಾ ನಾವು ಕೇಂದ್ರದ ಬಜೆಟ್ ಅಂತ ಅಂದಾಗ ಎಲ್ಲಾ ವಲಯದವರು, ಅದು ರೈತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, IT-BT ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಬಂಗಾರ ಬೆಳ್ಳಿ ಪ್ರತಿಯೊಂದು ವಸ್ತುಗಳ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತಾ ಇರ್ತೀವಿ. ಸೊ ಈ ಬಾರಿ ನಮ್ಗೇನಾದ್ರು ಬಂಪರ್ ಆಫರ್ಗಳು ಸಿಗ್ಬೋದೇನೋ ಅಂತ. ಈವನ್ ರೈಲ್ವೆ ಆಗಿರ್ಬೋದು, ಸಾರಿಗೆ ವಿಚಾರದಲ್ಲಿ ಆಗಿರ್ಬೋದು, ನಿರೀಕ್ಷೆಗಳಂತೂ ದುಪ್ಪಟ್ಟು ಇದ್ದೇ ಇರತ್ತೆ. ಸೊ ಕೆಲವೊಂದು ವಲಯದಲ್ಲಿ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇರೋದುಂಟು. ಸಿಕ್ಕಾಪಟ್ಟೆ ಲಾಸ್ ರೀ, ಎಲ್ಲದರಲ್ಲೂ ಲಾಸ್ ಆಗಿ ಕೂತಿದೆ. ನಮ್ಗೆ ಅಂತ ಬಜೆಟ್ ಅಲ್ಲಿ ಏನಾದ್ರು ಮಂಡಿಸ್ತಾರಾ ಅನ್ನುವಂತ ಪ್ರಶ್ನೆ ಇತ್ತು. ಆ ಎಲ್ಲಾ ನಿರೀಕ್ಷೆಗಳ ಜೊತೆಗೇನೆ ಇವತ್ತಿನ ಬಜೆಟ್. ಬಟ್ ಬಜೆಟ್ ಇಷ್ಟೇನಾ ಅನ್ನೋ ಥರದಲ್ಲಿ ಕೆಲವರಿಗೆ ಅನಿಸ್ತಾ ಇದೆ. ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. ಒಂದು ವಲಯವನ್ನು ಮಾತ್ರ ಯಾವಾಗಲೂ ಫೋಕಸ್ ಮಾಡ್ತಾರೆ ಅನ್ನೋದೊಂದು ಬೇಸರ ಆಯಿತು. ಅದು ದುಡ್ಡಿರೋ ವರ್ಗ ಮಾತ್ರ. ಸೊ ಆ ವರ್ಗವನ್ನು ಮಾತ್ರ ಫೋಕಸ್ ಮಾಡ್ತಾರೆ, IT-BT ವಲಯವನ್ನು ಮಾತ್ರ ಫೋಕಸ್ ಮಾಡ್ತಾರೆ, ಅಥವಾ ಕೃಷಿ, ಜನಸಾಮಾನ್ಯರು ಈ ಥರದ್ದು ಯಾವುದನ್ನು ಕೂಡ ಮಾಡಲ್ಲ ಅನ್ನೋದೊಂದು ಬೇಸರ ಇತ್ತು ಅಲ್ವಾ? ಸೊ ನೋಡ್ತಾ ಹೋಗೋಣ. ಸೊ IT ವಲಯಕ್ಕೆ ಸಿಕ್ಕಿದ್ದು ಏನು ಅನ್ನೋದೊಂದು ಪ್ರಶ್ನೆ. ಹೊಸ ಆದಾಯ ತೆರಿಗೆ ಕಾನೂನು ಘೋಷಣೆ, ಈ ವರ್ಷದಿಂದಲೇ ಹೊಸ ಕಾನೂನು ಜಾರಿ. ಏಪ್ರಿಲ್ನಿಂದಲೇ ಹೊಸ ಕಾನೂನು ಜಾರಿ. GST ಸರಳೀಕರಣ ಘೋಷಿಸಿದ ಸಚಿವೆ. ಅಪಘಾತ ವಿಮೆ ಹಣಕ್ಕೆ ಯಾವುದೇ ತೆರಿಗೆ ಇಲ್ಲ, ಇದನ್ನು ಘೋಷಣೆ ಮಾಡಿದ್ದಾರೆ. ಸೊ ಇದು ನಮಗೆ IT ವಲಯಕ್ಕೆ ಏನೇನಿದೆ ಅನ್ನೋದನ್ನ ನಾವು ನೋಡ್ತಾ ಇರುವಂಥದ್ದು. ಸೊ ನಿರೀಕ್ಷೆ ಇತ್ತಲ್ವಾ IT ವಲಯಕ್ಕೆ ಏನೇನು ಸಿಗಬಹುದಪ್ಪ ಅಂತ. ಹೊಸ ಆದಾಯ ತೆರಿಗೆ ಕಾನೂನು ಘೋಷಣೆ ಆಗಿದ್ದು ಈ ವರ್ಷದಿಂದಲೇ ಹೊಸ ಕಾನೂನು ಜಾರಿಗೆ ಬರ್ತಾ ಇದೆ. ಸೊ ಯಾವಾಗಿಂದ ಜಾರಿಗೆ ಬರುತ್ತಪ್ಪ ಅಂತಂದರೆ ಈ ವರ್ಷದಿಂದಲೇ ಜಾರಿಗೆ ಬರ್ತಾ ಇದೆ. ಅದು ಕೂಡ ಏಪ್ರಿಲ್ನಿಂದಲೇ ಕೂಡ ಹೊಸ ಕಾನೂನು ಜಾರಿಗೆ ಬರ್ತಾ ಇದೆ. ಮತ್ತು ಈ GST ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ GST ಸರಳೀಕರಣವನ್ನು ಘೋಷಿಸಿರುವಂಥದ್ದು ಸಚಿವೆ. ಆಮೇಲೆ ಅಪಘಾತ ವಿಮೆ ಹಣಕ್ಕೆ ಯಾವುದೇ ತೆರಿಗೆ ಇಲ್ಲ. ಸೊ ಇದೊಂದು ಬೇಡಿಕೆನೂ ಇತ್ತು, ಈ ಅಪಘಾತ ವಿಮೆ ಹಣಕ್ಕೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ. ಸೊ ಇದರಲ್ಲಿ ಏನು ರಿಯಾಯಿತಿ ಅನ್ನೋ ಥರದಲ್ಲಿ ಇಲ್ವಾ, ರಿಯಾಯಿತಿ ಅನ್ನೋದು ಬೇಕು ಅನ್ನೋದೊಂದು ಬೇಡಿಕೆಯೂ ಕೂಡ ಆಯಿತು. ಫೈನಲಿ ಅದನ್ನ ಘೋಷಿಸಿದ್ದಾರೆ. ಅಪಘಾತ ವಿಮೆ ಹಣಕ್ಕೆ ಯಾವುದೇ ತೆರಿಗೆ ಇಲ್ಲ ಅನ್ನೋದನ್ನ ಘೋಷಣೆ ಮಾಡಲಾಗಿದೆ. ಸೊ ಇದು ನಾವು ಇಲ್ಲಿವರೆಗೂ ನೋಡಿದ್ದು IT ವರ್ಗಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ದಾರೆ ಅಂತ. ಸೊ ಇನ್ನು ನೆಕ್ಸ್ಟ್ ನಮಗೆ ನಿರೀಕ್ಷೆ ಇದ್ದಿದ್ದೇನು, ರೈಲ್ವೆ ವಲಯ. ಸೊ ರೈಲ್ವೆ ವಲಯಕ್ಕೆ ಏನು ಕೊಡ್ತಾರೆ ಅಂತ ಇದು ನೋಡಿ, ಪ್ರತಿ ವರ್ಷವೂ ಕೂಡ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು, ನಮ್ಮ ರಾಜ್ಯ ಅಂತ ಅಲ್ಲ, ಕರ್ನಾಟಕ ಅಂತ ಅಲ್ಲ, ಎಲ್ಲ ರಾಜ್ಯದವರು ಕೂಡ ಕಾಯ್ಕೊಂಡು ಕೂತ್ಕೊಳ್ಳೋದು ರೈಲ್ವೆ ವಲಯಕ್ಕೆ ಏನು ಕೊಡ್ತಾರೆ ಅಂತ. ಎಷ್ಟೋ ಬಹು ನಿರೀಕ್ಷಿತ, ಬಹಳ ವರ್ಷಗಳಿಂದ ಕಾಯ್ಕೊಂಡು ಕೂತಿರುವಂಥ ರೈಲ್ವೆ ಪ್ರಾಜೆಕ್ಟ್ಗಳು ಹಾಗೆ ಉಳ್ಕೊಂಡಿದೆ. ಸೊ ಇದಾಗ್ಬಿಡ್ತು ಅಂತ ಅಂದರೆ, ಬರಬೇಕಾಗಿರೋ ಆದಾಯ ಬಂತು ಅಂತಂದರೆ ಕೆಲವು ಕಡೆಯಲ್ಲಿ ಅರ್ಧಕ್ಕೆ ಕೆಲಸ ಆಗಿರೋದುಂಟು, ಇನ್ನು ಕೆಲವು ಕಡೆಯಲ್ಲಿ ಹೊಸ ಯೋಜನೆ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರೋದಿದೆ. ಸೊ ಹಾಗಾಗಿ ರೈಲ್ವೆ ವಲಯಕ್ಕೆ ಏನು ಕೊಡ್ತಾರಪ್ಪ ಅನ್ನೋದೊಂದು ನಿರೀಕ್ಷೆ. ಇದು ಪ್ರತಿ ಕೇಂದ್ರದ ಬಜೆಟ್ ಅಂತ ಬಂದಾಗ ಕೂಡ ರೈಲ್ವೆಗೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯದವರು ಅವರವರ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೆ. ಸೊ ಇವಾಗ ನಮಗೇನು ಸಿಕ್ಕಿದೆ, ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಅನ್ನ ನೀಡಿದ ಕೇಂದ್ರ. ಬೆಂಗಳೂರು ಚೆನ್ನೈ ಹೈ ಸ್ಪೀಡ್ ರೈಲು ಕಾರಿಡಾರ್, ಇದು ನಿರೀಕ್ಷೆ ಇತ್ತು. ಹೈ ಸ್ಪೀಡ್ ರೈಲು ಕಾರಿಡಾರ್ ಒಂದು ಆಗಬೇಕು ಅಂತ ಹೊಸ 7 ಹೈ ಸ್ಪೀಡ್ ಮಾರ್ಗಗಳನ್ನು ಘೋಷಣೆ ಆಗಿರೋದು. ಇದು ಚೆನ್ನೈ ಟು ಬೆಂಗಳೂರು, ದೆಹಲಿ ಟು ವಾರಣಾಸಿ ಪ್ರಮುಖ ನಗರಗಳನ್ನು ಜೋಡಿಸೋಕೆ 7 ಹೈ ಸ್ಪೀಡ್ ರೈಲ್ವೆ ಇದನ್ನ ಘೋಷಣೆಯನ್ನ ಮಾಡಲಾಗಿದೆ. ಇದು ಸಹಜವಾಗಿ ನಿರೀಕ್ಷೆ ಇತ್ತು. ಬಹಳ ವರ್ಷಗಳಿಂದ ನಮ್ಮ ರಾಜ್ಯದವರು ಕೂಡ ಬೇಡಿಕೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಿದ್ದು, ಇಲ್ಲ ಈ ಥರದೊಂದು ಆಗಬೇಕು ಅಂತ. ಫೈನಲಿ ಅದಾಗಿದೆ.